ಯಾರಾದರೂ ಚಾನ್ಸ್ ಪ್ರೈಸಲ್ಲಿ ಒಂದು ಬಲಿನೋ ನೋಡ್ತಾ ಇದ್ರೆ ಆಲ್ಫಾ ಟಾಪ್ ಎಂಡ್ ಇದು ವೇರಿಯಂಟ್ಸ್ನ ಕಂಪೇರ್ ಮಾಡಿಕೊಂಡು ಪ್ರೈಸಿಂಗ್ನ ಕಂಪೇರ್ ಮಾಡಿ ಅಂತ ಹೇಳ್ತೀನಿ. 5,70,000 ಫೈನಲ್ ಪ್ರೈಸ್ ಹೇಳ್ತಾ ಇರೋದು ಇದಕ್ಕೆ. 5 ಮಾಡೆಲ್ ಸ್ಯಾಂಟ್ರೋ ನೋಡ್ತಾ ಇದ್ದೀರಾ, ಸಿಂಗಲ್ ಓನರ್, 1,45,000ಕ್ಕೆ ಫೈನಲ್ ಆಗುತ್ತಿದ್ದು. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 5,35,000 ಆಲ್ಮೋಸ್ಟ್ ಫೈನಲ್ ಪ್ರೈಸ್ ಹೇಳ್ತಾ ಇರೋದು. ಈ ಗಾಡಿದು ಮಾಡಿಫಿಕೇಶನ್ ವರ್ತ್ ಆಫ್ ಆಲ್ಮೋಸ್ಟ್ 1 lakh ಫಿಟ್ಟಿಂಗ್ಸು ಇದರಲ್ಲಿ ಇರೋವಂಥದ್ದು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ನೀವು ಬೇಕಾದರೆ ದೊಡ್ಡ ದೊಡ್ಡ ಪ್ಲ್ಯಾಟ್ಫಾರ್ಮ್ಗಳನ್ನ ತೆಗೆದುಬಿಟ್ಟು ಚೆಕ್ ಮಾಡ್ಕೋಬೋದು. ಮಿನಿಮಮ್ ಅಂದ್ರೂ HR ಗಾಡಿಗಳಿಗೆ 6 lakh ಮಾಡ್ತಾ ಇದ್ದಾರೆ. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 6,25,000. ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಕಾರ್ ದುನಿಯಾಗೆ. ಬಜೆಟಲ್ಲಿ 2 lakh ಒಳಗಡೆ ಒಂದು ಡೀಸೆಲ್ ಗಾಡಿ ನೋಡ್ತಾ ಇದ್ದಾರೆ. ಫಿಯೆಸ್ಟಾ ಇದೆ, ನೋಡ್ತಿರ್ಬೋದು. 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಜಸ್ಟ್ 1,90,000ಗೆ ಸಿಗ್ತಾ ಇದೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 4 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಫುಲ್ ಅಂಡ್ ಫೈನಲ್ ಪ್ರೈಸ್ ಹೇಳ್ತಾ ಇರೋದು ಇದು. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ ಕಾರ್ ದುನಿಯಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮದೇ ಶೋರೂಮು. ಇಲ್ಲಿ ಕ್ವಾಲಿಟಿ ಕಾರ್ಸು, ಆಕ್ಸಿಡೆಂಟ್ ಫ್ರೀ ಕಾರ್ಸು ಆ್ಯಂಡ್ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇರುವಂತಹ ಕಾರ್ಸ್ಗಳೇ ಜಾಸ್ತಿ ಸಿಗೋದು. ಆ್ಯಂಡ್ ಸಿಂಗಲ್ ಓನರ್ ಕಾರ್ಗಳನ್ನ ನಾವು ಪ್ರಿಫರ್ ಮಾಡ್ತೀವಿ. ಇದೆಲ್ಲ ನಿಮಗೆ ಗೊತ್ತೇ ಇದೆ. ಈ ಸತಿ ಬಂದ್ಬಿಟ್ಟು ನ್ಯೂ ಸ್ಟಾಕ್ ಬಂದಿದೆ. ಏನಾದರೂ ನೀವು ಕಾಂಪ್ಯಾಕ್ಟ್ SUVಗಳನ್ನ ನೋಡ್ತಾ ಇದ್ದರೆ ಒಂದು ಲೇಟೆಸ್ಟ್ ಮಾಡಲ್ಲು, ಒಂದು ನ್ಯೂ ಕಾಂಪ್ಯಾಕ್ಟ್ SUVಯಿಂದ ಇಟ್ಕೊಂಡು ಮಿಡ್ ಸೆಗ್ಮೆಂಟಲ್ಲಿ ಲೆಜೆಂಡ್ರಿ ಕಾಂಪ್ಯಾಕ್ಟ್ SUV ಎಲ್ಲ ಕೂಡ ಅವೈಲೇಬಲ್ ಇದೆ. ಸೆಡಾನ್ಗಳು ಕೂಡ ಅವೈಲೇಬಲ್ ಇರುವಂಥದ್ದು. ಆ್ಯಂಡ್ ಲೋ ಬಜೆಟಲ್ಲಿ ಅಂಡರ್ 2 lakhಲ್ಲೂ ಕೂಡ ಸಾಕಷ್ಟು ಗಾಡಿಗಳಿದೆ. ಲೋನ್ ಬೇಕು ಅಂತ ಹೇಳಿದ್ರೆ 2012 ಆ್ಯಂಡ್ ಅಬೋ ಯಾವುದೇ ಗಾಡಿ ಆಗಿದ್ರು ಕೂಡ ನಿಮಗೆ ಲೋನ್ ಮಾಡಿಕೊಡ್ತೀವಿ. 13 ಮಾಡಲ್ ಅಬೋ ಡೀಸೆಲ್ ಗಾಡಿಗಳಿಗೆ ಲೋನ್ ಮಾಡಿಕೊಡ್ತೀವಿ. ಆ್ಯಂಡ್ ಪ್ರೊಫೈಲ್ ಚೆನ್ನಾಗಿದ್ದರೆ ಅಪ್ ಟು 80% ತನಕ ಫಂಡಿಂಗ್ ಮಾಡಿಸಿ ನಿಮಗೆ ಲೋನ್ನ ಮಾಡಿಕೊಡ್ತೀವಿ. ಕಾರ್ ದುನಿಯಾ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ ಇದು ಬಂದ್ಬಿಟ್ಟು ನಾಗರಬಾವಿ ಸೆಕೆಂಡ್ ಸ್ಟೇಜು ಪಾಪ್ರೆಡ್ಡಿಪಾಳ್ಯ ಬಸ್ ಸ್ಟಾಪ್ ಏನಿದೆ, ಬಸ್ ಸ್ಟಾಪ್ದು ಪ್ಯಾರಲ್ ರೋಡು ಅಂದರೆ ಬ್ಯಾಕ್ ಸೈಡ್ ರೋಡಲ್ಲಿ ನಿಮಗೆ ಬಾಷ್ ಸರ್ವಿಸ್ ಸೆಂಟ್ರ್ ಬರುತ್ತೆ. ಬಾಷ್ ಸರ್ವಿಸ್ ಸೆಂಟ್ರಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ರೈಟ್ ಸೈಡಲ್ಲಿ ನಿಮಗೆ ಒಂದು ರೋಡ್ ಹೋಗುತ್ತೆ. ಅಲ್ಲಿಂದ ಒಂದು 100 ಮೀಟರ್ಸ್ ಬಂದರೆ ಎಕ್ಸಾಕ್ಟ್ ಲೊಕೇಶನ್ ಅಲ್ಲೇ ಬರುತ್ತೆ. ಆ್ಯಂಡ್ ಈ ಸರ್ತಿ ಇನ್ನೊಂದು ಹೇಳಬೇಕು ನಿಮಗೆ, ಪಾರ್ಕ್ ಆ್ಯಂಡ್ ಸೇಲ್ನ ಫುಲ್ ಪ್ಲೇಟ್ಸಲ್ಲಿ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಯಾರಾದರೂ ಮಾರ್ಕೆಟಲ್ಲಿ ಪ್ರೈಸ್ ಸಿಗ್ತಾ ಇಲ್ಲ, ಒಂದೊಳ್ಳೆ ಪ್ರೈಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಗಾಡಿಗೆ ಒಂದು ನಿಖರವಾದ ಬೆಲೆನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಕಾರ್ ದುನಿಯಾಗೆ ವಿಸಿಟ್ ಮಾಡಿ. ಏನಪ್ಪ ಅಂತ ಹೇಳಿದ್ರೆ ಎಕ್ಸಾಂಪಲ್, ಒಂದು ಮಾರ್ಕೆಟಲ್ಲಿ 5 lakh ಒಂದು ಸೆಲ್ಲಿಂಗ್ ಪ್ರೈಸ್ ಇದೆ ಒಂದು ಗಾಡಿಗೆ ಅಂತ ಹೇಳಿದ್ರೆ ಡೀಲರ್ ಹತ್ರ ಕೊಟ್ಟರೆ ಒಂದು 4.5 lakhಸಿಗೆ ತೊಗೊತಾರೆ. ಅದನ್ನು 5 lakhಸಿಗೆ ಮಾರ್ತಾರೆ. ಸಣ್ಣ ಪುಟ್ಟ ರೀಫಬ್ಗಳು, ಟ್ರಾನ್ಸ್ಫರ್ ಅದೆಲ್ಲ ಮಾಡ್ಕೊತಾರೆ. ಬಟ್ ಇಲ್ಲೇನಾಗುತ್ತೆ, ಅದೇ ಏನಾದರೂ ಪಾರ್ಕ್ ಆ್ಯಂಡ್ ಸೇಲ್ ಮಾಡಿದ್ರೆ ನಿಮಗೆ ಒಂದು 4.8 lakhs ತನಕನೂ ನೀವು ಗಾಡಿನ ಮಾರ್ಬೋದು ಡೈರೆಕ್ಟಾಗಿ ಕಸ್ಟಮರ್ ಹತ್ರಕ್ಕೆ. ಇಲ್ಲಿ ಕಸ್ಟಮರ್ಗೂ ಬೆನಿಫಿಟ್ ಆಯಿತು. ಅಂದರೆ 20,000 ಕಡಿಮೆಗೆ ಸಿಕ್ತು, 5 ಲಕ್ಷದ ಬದಲಿಗೆ ಅವನು 4,80,000ಕ್ಕೆ ತೊಗೋತಾ ಇದ್ದಾನೆ. ಜೊತೆಗೆ ನೀವು ಕೂಡ ಇನ್ಸ್ಟೆಡ್ ಆಫ್ ಸೆಲ್ಲಿಂಗ್ ಫಾರ್ 4.5 lakhs 4.8 lakhs ತನಕ ಸ್ಟ್ರೆಚ್ ಮಾಡ್ತಾ ಇದ್ದೀರಾ. ನಿಮಗೂ 30,000 ಬೆನಿಫಿಟ್ಟು, ಅವ್ರಿಗೂ 30,000 ಬೆನಿಫಿಟ್ಟು. ನಾವು ಬಂದ್ಬಿಟ್ಟು ಜಸ್ಟ್ ಕಮಿಷನ್ ಬೇಸಿಸ್ ಮೇಲೆ ಪಾರ್ಕ್ ಆ್ಯಂಡ್ ಸೇಲ್ನ ವರ್ಕ್ ಆನ್ ಮಾಡ್ತಾ ಇದ್ದೀವಿ. ಸೊ ಖಂಡಿತವಾಗ್ಲೂ ಯಾರಾದರೂ ಗಾಡಿಗಳನ್ನ ಸೇಲ್ ಮಾಡಬೇಕು ಅಂತಿದ್ರೆ ಸೊ ಡೈರೆಕ್ಟಾಗಿ ವಿಸಿಟ್ ಮಾಡಿ. ಇಮಿಡಿಯೇಟ್ ಸೇಲ್ ಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ನಾವು ಕೂಡ ಪರ್ಚೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ನೀವಂತೂ ಕಾಯ್ತಾ ಇರ್ತೀರ ಯಾವೆಲ್ಲ ಗಾಡಿಗಳಿದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ. ಬನ್ನಿ ಆಗಿದ್ರೆ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇ ವೆಹಿಕಲ್ಲೇ ಹೋಂಡಾ ಸಿಟಿ ತೋರಿಸ್ತಾ ಇದ್ದೀವಿ. ಹೋಂಡಾ ಸಿಟಿ ಅಂತ ಹೇಳಿದಾಗ ಪೆಟ್ರೋಲ್ ವೆಹಿಕಲ್ಗಳು ಮಾರ್ಕೆಟಲ್ಲಿ ಸಾಕಷ್ಟು ವೆಹಿಕಲ್ಗಳು ಸಿಗ್ತವೆ. ಬಟ್ ಹೋಂಡಾ ಸಿಟಿ ಡೀಸೆಲ್ಲು ತುಂಬ ಕಡಿಮೆ ಸಿಗೋವಂಥದ್ದು. ಯಾಕೆಂದರೆ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದೆ ಕಡಿಮೆ ವೆಹಿಕಲ್ಲು. ಯಾಕೆಂದರೆ ಇವರು ಜಾಸ್ತಿ ಈ ಒಂದು ಎಮಿಷನ್ ನಾರ್ಮ್ಸ್ ಬಗ್ಗೆ ತುಂಬ ಫೋಕಸ್ ಮಾಡ್ತಾಯಿದ್ರು ಹೋಂಡಾದವರು. ಡೀಸೆಲ್ ಅಂತ ಬಂದಾಗ ಇದು ಒಳ್ಳೆ ಮೈಲೇಜ್ ಬರುವಂಥದ್ದು. ಕ್ಲೇಮ್ಡ್ ARAI ಕ್ಲೇಮ್ ಮೈಲೇಜನ್ನೇ 26 kmpl ಅಂತ ಹೇಳ್ಬಿಟ್ಟು ಹೇಳ್ತಾರೆ. 20+ ಅಂತೂ ಈಸಿಯಾಗಿ ಬರುವಂಥದ್ದು. ಈ ಗಾಡಿ ಬಂದ್ಬಿಟ್ಟು 2016 ಮಾಡಲು ಸೆಕೆಂಡ್ ಓನರು, 88,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಇಂಟೀರಿಯರ್ ನೋಡ್ಬೋದು, ತುಂಬಾ ಪ್ರೀಮಿಯಮ್ ಆಗಿ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಕ್ರೂಸ್ ಕಂಟ್ರೋಲ್ ಕೂಡ ಬರುವಂಥದ್ದು. ಮತ್ತು ಟಚ್ ಪ್ಯಾನಲ್ AC ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಒಳ್ಳೆ ಲೆದರ್ ಅಪಲ್ಸ್ಟ್ರಿ ಇದೆ, ಬ್ಯೂಟಿಫುಲ್ ಕಂಡೀಷನ್ನು. ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ. 510 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಆ್ಯಂಡ್ 100 bhp ಪವರ್ ಇದರಲ್ಲಿ ಬರೋವಂಥದ್ದು. ಸೊ ಒಳ್ಳೆ ಪವರು ಕೂಡ ಇದೆ, ಜೊತೆಗೆ ಒಳ್ಳೆ ಮೈಲೇಜ್ ಕೂಡ ಇದೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ನೀವು ಬೇಕಾದರೆ ದೊಡ್ಡ ದೊಡ್ಡ ಪ್ಲ್ಯಾಟ್ಫಾರ್ಮ್ಗಳನ್ನ ತೆಗೆದುಬಿಟ್ಟು ಚೆಕ್ ಮಾಡ್ಕೋಬೋದು. ಮಿನಿಮಮ್ ಅಂದ್ರೂ HR ಗಾಡಿಗಳಿಗೆ 6 lakh ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು 16 ಮಾಡಲು ನೀವೇನಾದರೂ KA ಗಾಡಿ ತೊಗೋತೀರಾ ಅಂತ ಹೇಳಿದ್ರೆ 6.75 lakh 7 lakh ಈ ಥರ ಎಲ್ಲ ಪ್ರೈಸಿಂಗ್ ಇರುವಂಥದ್ದು. ಇದು V ವೇರಿಯಂಟು, ಆಲ್ಮೋಸ್ಟ್ ಟಾಪ್ ಎಂಡು. VX ಸನ್ರೂಫ್ ಬರುತ್ತೆ, ಇದರಲ್ಲಿ ಸನ್ರೂಫ್ ಬರಲ್ಲ. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 6,25,000. ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಕಾರ್ ದುನಿಯಾಗೆ.
ಒಳ್ಳೆ ಗಾಡಿ. ಕಂಡೀಷನ್ ನೀವು ಚೆಕ್ ಮಾಡ್ಕೋಬೋದು, ಎಲ್ಲೂ ಕೂಡ ಸ್ಕ್ರ್ಯಾಚಸ್ಸು ಡೆಂಟ್ಸು ಏನೂ ಇಲ್ಲ. ಆ್ಯಂಡ್ ಟೈರ್ ಕಂಡೀಷನ್ ಬಂದ್ಬಿಟ್ಟು ಒಂದು 50% ಟೈರ್ಸು ಅವೈಲಬಲ್ ಇರುವಂಥದ್ದು. ನೀವೇನಾದರೂ ಒಂದು ಲೇಟೆಸ್ಟ್ ಮಾಡಲ್ಲು ಕಾಂಪ್ಯಾಕ್ಟ್ SUV ನೋಡ್ತಾ ಇದ್ದರೆ, ಸಬ್ 4 ಮೀಟರು, ಪಾರ್ಕಿಂಗ್ ಸ್ಪೇಸ್ ಇಶ್ಯೂ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ವೆನ್ಯೂ ಬಂದ್ಬಿಟ್ಟು ಬೆಸ್ಟ್ ಆಪ್ಷನ್ನು. ಯಾಕೆಂದರೆ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸು ಬರುತ್ತೆ. ಆ್ಯಂಡ್ ವೆನ್ಯೂ ಬಂದ್ಬಿಟ್ಟು ಆಬ್ವಿಯಸ್ಲಿ ಒಂದು ಪ್ರಾಕ್ಟಿಕಲ್ ಕಾರು, ಬಟ್ ಸ್ವಲ್ಪ ಮಜಾ ಕಮ್ಮಿ. ನಿಮ್ಗೇನಾದ್ರು ಮಜಾ ಬೇಕು ಅಂತ ಹೇಳಿದ್ರೆ ಅದಕ್ಕೋಸ್ಕರನೇ ಎನ್ಲೈನ್ ಇದೆ. ಇವಾಗ ನಮ್ಮ ಹತ್ರ ಇರುವಂಥದ್ದು ಕೂಡ ಎನ್ಲೈನೇ. 2023 ಮಾಡಲ್ಲು ವೆನ್ಯೂ ಎನ್ಲೈನ್ ಅಂತ ಹೇಳಿದಾಗ ಎಕ್ಸಾಸ್ಟ್ ನೋಟ್ ಎಲ್ಲ ಡಿಫ್ರೆಂಟಾಗಿ ಬರುತ್ತೆ. ಆ್ಯಂಡ್ ಇದರಲ್ಲಿ ರೆಡ್ ಸ್ಟ್ರೈಪಿಂಗ್ಸ್ ಎಲ್ಲ ಒಳಗಡೆ ಬರುವಂಥದ್ದು. ಆ್ಯಂಡ್ ಈವನ್ ಬಾಡಿ ಲೈನ್ ಮೇಲೂ ಕೂಡ ರೆಡ್ ಸ್ಟ್ರೈಪಿಂಗ್ಸ್ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಕ್ರೂಸ್ ಕಂಟ್ರೋಲು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ನ್ಯಾವಿಗೇಷನು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ವೈರ್ಲೆಸ್ ಚಾರ್ಜರು ಆ್ಯಂಡ್ ಡಿಫ್ರೆಂಟ್ ಡ್ರೈವ್ ಮೋಡ್ಸ್ ಕೂಡ ಬರುತ್ತೆ ಇದರಲ್ಲಿ. ಇಕಾನಮಿ, ಸಿಟಿ ಮತ್ತು ನಿಮಗೆ ಸ್ಪೋರ್ಟ್ ಅಂತ ಹೇಳ್ಬಿಟ್ಟು. ಸೆಕೆಂಡ್ ರೋಲು ಕೂಡ AC ವೆಂಟ್ಸ್ ಬರುತ್ತೆ. ರೇರಲ್ಲೂ ಕೂಡ ಒಳ್ಳೆ ಲುಕ್ ಇರುವಂಥದ್ದು ಈ ಗಾಡಿ. ಎನ್ಲೈನ್ ಬ್ಯಾಡ್ಜಿಂಗ್ ನೋಡ್ಬೋದು. ಡ್ಯೂಯಲ್ ಎಕ್ಸಾಸ್ಟ್ ಬರುತ್ತೆ, ಅಂದರೆ ಡ್ಯೂಯಲ್ ಟಿಪ್ ಅಷ್ಟೇ ಅದು. ಬಟ್ ಏನೋ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2023 ಮಾಡಲ್ಲು ಜಸ್ಟ್ 28,000 ಓಡಿರುವಂತಹ, 28,000 ಕೂಡ ಅಲ್ಲ, ಬರೀ 25,000 ಕಿಲೋಮೀಟರ್ ಓಡಿರುವಂತಹ ಗಾಡಿ. 13.4 ಲ್ಯಾಕು, ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡಿಕೊಡ್ತೀವಿ. ಈ ಗಾಡಿಯ ನ್ಯೂ ಕಾರ್ ಪ್ರೈಸಿಂಗ್ ಬಂದ್ಬಿಟ್ಟು ಫುಲ್ಲಿ ಟಾಪ್ ಎಂಡ್ ಇದು. ಎನ್ಲೈನು ಸ್ಪೆಷಲ್ ಎಡಿಷನ್ನು 17 ಲಕ್ಷ ಇತ್ತು. ಈ ಗಾಡಿ ಇವಾಗ ಸಿಗ್ತಿರೋದು ಜಸ್ಟ್ 1 ಇಯರ್, ಆಲ್ಮೋಸ್ಟ್ 1.5 ಇಯರ್ಸ್ ಓಲ್ಡ್ ವೆಹಿಕಲ್ಲು. 13.4 ಲ್ಯಾಕು, ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ಇನ್ನು ಫೋರ್ಡ್ ಲವರ್ಸು ನಮ್ಮ ಶೋರೂಮಲ್ಲಿ, ಅಂದರೆ ನಮ್ಮ ಶೋರೂಮ್ನ ತುಂಬ ಜನ ಫಾಲೋ ಮಾಡ್ತಾ ಇರ್ತಾರೆ. ಅಂಥ ಫೋರ್ಡ್ ಲವರ್ಸ್ಗೋಸ್ಕರ ಫೋರ್ಡ್ ಫ್ರೀ ಸ್ಟೈಲ್ ಇದೆ. ಫೋರ್ಡ್ ಫ್ರೀ ಸ್ಟೈಲ್ ಬಂದ್ಬಿಟ್ಟು ಎಷ್ಟು ನೀಟಾಗಿ ಮೇಂಟೈನ್ ಆಗಿದೆ ಅಂತ ಹೇಳಿದ್ರೆ, ಇದು ಕೂಡ ಜಸ್ಟ್ 25,000 ಕಿಲೋಮೀಟರ್ ಡ್ರಿವನ್ನು, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಆ್ಯಂಡ್ ಒಳಗಡೆ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಬರುವಂಥದ್ದು, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. 18 ಮಾಡಲು, ಸಿಂಗಲ್ ಓನರು, ಬರೀ 25,000 ಕಿಲೋಮೀಟರ್ ಡ್ರಿವನ್ ಆಗಿರುವಂಥದ್ದು. ಮತ್ತು ಇದರಲ್ಲೂ ಕೂಡ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ ವಿತ್ ನ್ಯಾವಿಗೇಷನ್ನು. ಸೆಕೆಂಡ್ ರೋಲು ಕೂಡ ಒಳ್ಳೆ ಕಂಫರ್ಟ್ ಬರುತ್ತೆ. ಯಾಕೆಂದರೆ ಇದು ಕೂಡ 4 ಮೀಟರ್ ಹ್ಯಾಚ್ ಬ್ಯಾಕು. ಈವನ್ ಇಕೋ ಸ್ಪೋರ್ಟ್ ಅಷ್ಟೇ ಸ್ಪೇಸ್ ಬರುವಂಥದ್ದು. ಓನ್ಲಿ ಥಿಂಗ್ ಇಸ್ ಅದು ಕಾಂಪ್ಯಾಕ್ಟ್ SUV, ಇದು ಬಂದ್ಬಿಟ್ಟು ಹ್ಯಾಚ್ ಬ್ಯಾಕು. ಈವನ್ ಬೂಟ್ ಸ್ಪೇಸ್ ಕೂಡ ಚೆನ್ನಾಗಿದೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಗಾಡಿಗೂ ಫೀಗೋಗೂ, ಫ್ರೀ ಸ್ಟೈಲ್ಗೂ ಮತ್ತು ಫೀಗೋಗೂ ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಫೀಗೋ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಬರುತ್ತೆ, ಸ್ವಲ್ಪ ಪ್ರೀಮಿಯಮ್ನೆಸ್ ಕಮ್ಮಿ ಬರುತ್ತೆ ಇಂಟೀರಿಯರಲ್ಲಿ. ಇದರಲ್ಲಿ ಪ್ರೀಮಿಯಮ್ನೆಸ್ ಜಾಸ್ತಿ ಬರುತ್ತೆ. ಡ್ಯಾಶ್ ಬೋರ್ಡ್ ಎಲ್ಲ ಡಿಫ್ರೆಂಟ್ ಕಲರ್ ಬರುತ್ತೆ. ಆ್ಯಂಡ್ ರೂಫಲ್ಲೆಲ್ಲ ಫುಲ್ ಆಲ್ ಬ್ಲ್ಯಾಕ್ ರೂಫ್ ಬರುವಂಥದ್ದು. ಸೊ ಈ ಗಾಡಿಯ ಪ್ರೈಸಿಂಗ್ ಬಂದ್ಬಿಟ್ಟು 5,60,000 ಫೈನಲ್ ಪ್ರೈಸ್ ಹೇಳ್ತಾ ಇರೋದು. ಯಾಕೆಂದರೆ ಇದು ತುಂಬಾ ಚೆನ್ನಾಗಿರೋದ್ರಿಂದ ಕ್ವಾಲಿಟಿ. ಸೊ ಫುಲ್ ಆ್ಯಂಡ್ ಫೈನಲ್ ಪ್ರೈಸ್ ಹೇಳ್ತಾ ಇದ್ದೀನಿ. 5,80,000 ನೆಗೋಷಿಯಬಲ್, ಬಟ್ 5,60,000 ಫೈನಲು. ಯಾಕೆಂದರೆ ಒಂದೇ ದಿನಕ್ಕೆ ಸೇಲ್ ಆಗುವಂತಹ ಗಾಡಿ ಇದು. ಆಲ್ರೆಡಿ ರೀಲ್ಸಲ್ಲೂ ಕೂಡ ಸುಮಾರು ಕಾಲ್ಸ್ ಬರ್ತಾ ಇದೆ. ನೆಕ್ಸ್ಟು ಯಾರಾದರೂ ಚಾನ್ಸ್ ಪ್ರೈಸಲ್ಲಿ ಒಂದು ಬಲಿನೋ ನೋಡ್ತಾ ಇದ್ದರೆ, ಆಲ್ಫಾ ಟಾಪ್ ಎಂಡ್ ಇದು. ವೇರಿಯಂಟ್ಸ್ನ ಕಂಪೇರ್ ಮಾಡಿಕೊಂಡು ಪ್ರೈಸಿಂಗ್ನ ಕಂಪೇರ್ ಮಾಡಿ ಅಂತ ಹೇಳ್ತೀನಿ. ನಾವಿಲ್ಲಿ ಪ್ರೈಸ್ ಹೇಳಿರ್ತೀವಿ, ಇದೇ ಪ್ರೈಸಿಂಗ್ನ ತೊಗೊಂಡೋಗಿ ನೀವು ಬೇಸಿಕ್ ಮಾಡಲು ಜೊತೆ ಕಂಪೇರ್ ಮಾಡಿದಾಗ ಕಮ್ಮಿ ಅಂತ ಅನಿಸುತ್ತೆ. ಬಟ್ ನೀವೇನು ಮಾಡಬೇಕು, ಟಾಪ್ ಎಂಡ್ ಮಾಡಲು ಜೊತೆಗೆ ಕಂಪೇರ್ ಮಾಡಬೇಕಾಗುತ್ತೆ. 16 ಮಾಡಲ್ಲು, ಸಿಂಗಲ್ ಓನರ್ ಇದು ಕೂಡ. ಇದು 96,000 ಓಡಿದೆ, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಆ್ಯಂಡ್ ಪೆಟ್ರೋಲ್ ವೇರಿಯಂಟ್ ಇದು ಕೂಡ. ಫೀಗೋ ಏನಂದರೆ ಫ್ರೀ ಸ್ಟೈಲ್ ಏನು ನೋಡಿದ್ರಿ, ಅದು ಕೂಡ ಪೆಟ್ರೋಲ್ ವೇರಿಯಂಟೇ. ಡ್ಯೂಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ರೇರ್ AC ವೆಂಟ್ಸು, ಇದರಲ್ಲೂ ಕೂಡ ಎಲ್ಲ ಫೀಚರ್ಸು ಬರುತ್ತೆ. 5,70,000 ಫೈನಲ್ ಪ್ರೈಸ್ ಹೇಳ್ತಾ ಇರೋದು ಇದಕ್ಕೆ. ಯಾಕೆಂದರೆ ಇನ್ಶೂರೆನ್ಸ್ ಮಾಡಿಸಿ ಕೊಡಬೇಕು. ಇನ್ಶೂರೆನ್ಸ್ ಬೇಡ ಅಂದರೆ 5,60,000 ಬೇಕಾದ್ರೂ ಮಾಡಿಕೊಡ್ತೀವಿ. ಬಟ್ ಆ ಥರ ಮಾಡೋಕ್ಕೋಗಲ್ಲ. ನಮ್ಮ ಶೋರೂಮಿಂದ ಗಾಡಿ ಆಚೆ ಹೋಗ್ತಿದೆ ಅಂತ ಹೇಳಿದಾಗ ಇನ್ಶೂರೆನ್ಸ್ ಮಾಡಿಸಿ ಕೊಡುವಂಥದ್ದು ಅಟ್ಲೀಸ್ಟ್ ಥರ್ಡ್ ಪಾರ್ಟಿ ನಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ. ಗಾಡಿ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಚೆನ್ನಾಗಿದೆ, ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ. ಓನ್ಲಿ ಥಿಂಗ್ ಇಸ್ ಲೈಟಾಗಿ ಸಸ್ಪೆನ್ಷನ್ ಬಂದ್ಬಿಟ್ಟು ಸ್ವಲ್ಪ ಜಂಪ್ ಆಗ್ತದೆ, ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಅದನ್ನು ಬಿಟ್ಟರೆ ಬೇರೆ ಏನೂ ಕೂಡ ಕೆಲಸ ಇಲ್ಲ. ಅಂದರೆ ಏನಂದರೆ ನಿಮಗೆ ಫ್ಯಾಕ್ಟ್ ಏನಿದೆ ಗಾಡಿಗಳದ್ದು ಅದನ್ನು ಹಂಗೆ ಹೇಳಿದಾಗ ನಿಮಗೊಂದು ಕಂಫರ್ಟ್ ಇರುತ್ತೆ, ಕ್ಲಾರಿಟಿ ಇರುತ್ತೆ, ಈ ಗಾಡಿ ತೊಗೋಬೋದಾ ಹೇಗೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಬಜೆಟಲ್ಲಿ 2 ಲ್ಯಾಕ್ ಒಳಗಡೆ ಒಂದು ಡೀಸೆಲ್ ಗಾಡಿ ನೋಡ್ತಾ ಇದ್ದಾರೆ. ಫಿಯೆಸ್ಟಾ ಇದೆ, ನೋಡ್ತಿರ್ಬೋದು. 2010 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ಲು, ಜಸ್ಟ್ 1,90,000ಗೆ ಸಿಗ್ತಾ ಇದೆ. FC ಲ್ಯಾಬ್ಸ್ ಆಗಿದೆ, ಫ್ರೆಶ್ FC ಮಾಡಿ ನಿಮಗೆ 1,90,000ಗೆ ಫೈನಲ್ ಮಾಡಿ ಕೊಡ್ತೀವಿ. ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು ಕಾರ್ ದುನಿಯಾಗೆ. ಅದೇ ಥರ ಐಟನ್ಗಳು ನೋಡ್ತಾ ಇದ್ರೆ ಸಾಕಷ್ಟು ಐಟನ್ಗಳಿದೆ. ಒಂದಲ್ಲ ಎರಡಲ್ಲ, ಒಂದು 3-4 ಐಟನ್ ಇದೆ. ಇಲ್ಲೊಂದು ಐಟನ್ ನೋಡ್ತಾ ಇದ್ದೀರಾ, 2009 ಮಾಡಲು, ಸೆಕೆಂಡ್ ಓನರು, ಪೆಟ್ರೋಲ್ ವೇರಿಯಂಟು, ಬ್ಯೂಟಿಫುಲ್ ಕಂಡೀಷನ್ನು, ಲೆಸ್ ಡ್ರಿವನ್ನು, 87,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇಂಟೀರಿಯರ್ ಚೆಕ್ ಮಾಡ್ಕೋಬೋದು, ಬೇಜ್ ಕಲರಲ್ಲಿ ಎಷ್ಟು ಸಕಲಾಗಿದೆ ಅಂತ ಹೇಳ್ಬಿಟ್ಟು. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2,75,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ. ಆ್ಯಂಡ್ ಜೊತೆಗೆ ಇಲ್ಲೊಂದು ಗಾಡಿ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು ಸ್ಕೋಡಾ ಲಾರಾ. ಒಳ್ಳೆ ಪಿಕಪ್ ಇರುವಂತಹ ಗಾಡಿ. ಆ್ಯಂಡ್
ಟಾಪ್ ಸ್ಪೀಡ್ ಬಂದ್ಬಿಟ್ಟು ಮೋರ್ ದ್ಯಾನ್ 190 ಕಿಲೋಮೀಟರು. ಸೊ ಲಾಸ್ಟ್ ಟೈಮ್ ಒಂದು ಪಸಾಟ್ ತೊಗೊಂಬಂದಿದ್ವಿ, ಇಮಿಡಿಯೇಟಾಗಿ ಸೇಲ್ ಆಯಿತು. ಆ ಒಂದು ವೆಹಿಕಲ್ಗೆ ತುಂಬ ಡಿಮ್ಯಾಂಡ್ ಇತ್ತು. ಸೊ ಅದೇ ಸಿಮಿಲರ್ ವೆಹಿಕಲ್ ಇದು, ಅಂದರೆ ಸೇಮ್ 1.8 ಲೀಟರ್ TSI ಇಂಜಿನ್ ಬರುವಂತಹ ಒಂದು ಗಾಡಿ ಇದು. ಸೊ ಜೊತೆಗೆ ಇಂಟೀರಿಯರು ಕೂಡ ಸಖತ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಅಪಲ್ಸ್ಟ್ರಿ ಬಂದ್ಬಿಟ್ಟು ಬ್ಯೂಟಿಫುಲ್ ಲೆದರ್ ಅಪಲ್ಸ್ಟ್ರಿ, ಅದು ಕೂಡ ಬ್ರ್ಯಾಂಡೆಡ್ ಲೆದರ್ ಅಪಲ್ಸ್ಟ್ರಿ ಹಾಕಿರುವಂಥದ್ದು. ಡ್ಯೂಯಲ್ ಏರ್ ಬ್ಯಾಗು, ABS, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿತ್ ಬ್ಲೂಟೂತು ಎಲ್ಲ ಫೀಚರ್ಸು ಇದರಲ್ಲೂ ಕೂಡ ಬರುತ್ತೆ. ಆ್ಯಂಡ್ ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ, ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ, ಮೋರ್ ದೆನ್ 500 ಲೀಟರ್ಸು. ಆ್ಯಂಡ್ ಇದರಲ್ಲೂ ಕೂಡ VRS ಅಂತ ಇತ್ತು, ತುಂಬಾ ಫೇಮಸ್ಸು. ಸೊ ಸ್ವಲ್ಪ VRSಗಿಂತ ಕಮ್ಮಿ ಒಂದು ಪಿಕಪ್ ಇದ್ದರು ಅಥವಾ ಒಂದು ಟಾಪ್ ಸ್ಪೀಡ್ ಇದ್ದರೂ ಕೂಡ ಈ ಗಾಡಿನೂ ಕೂಡ ಅಷ್ಟೇ ಫೇಮಸ್ಸು. ಸ್ಕೋಡಾ ಲಾರಾ 2011 ಮಾಡಲು, ಪೆಟ್ರೋಲ್ ಸೆಕೆಂಡ್ ಓನರು, 89,000 ಕಿಲೋಮೀಟರ್, ಜೆನ್ಯೂನ್ಲಿ ಡ್ರಿವನ್ನು. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,50,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ. ಸೊ ಇದು ಬಂದ್ಬಿಟ್ಟು ಬ್ಯೂಟಿಫುಲ್ ಗಾಡಿ, ಡೈರೆಕ್ಟಾಗಿ ವಿಸಿಟ್ ಮಾಡಿ. ಅದೇ ಥರ ಪೋಲೋ ಇದೆ, ನೋಡ್ತಿರ್ಬೋದು. ಪೋಲೋ ಅಂತ ಬಂದಾಗ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಪೋಲೋಗೆ. ಪೋಲೋ ತೊಗೊಂಡು ಮಾಡಿಫೈ ಮಾಡಿಸ್ಬೇಕಂತಿರ್ತೀರ, ಇದು ಆಲ್ರೆಡಿ ಮಾಡಿಫೈ ಆಗಿರುವಂತಹ ಗಾಡಿ ನೋಡ್ತಿರ್ಬೋದು. ಅಲಾಯ್ ವೀಲ್ಸ್ ಬರುತ್ತೆ, 50,000 ಹಾಕಿರೋದು ಇದಕ್ಕೆ. ಆ್ಯಂಡ್ ಟೈರ್ ಬಂದ್ಬಿಟ್ಟು ಇದರಲ್ಲಿ 15 ಇಂಚ್ ಬರುತ್ತೆ, 17 ಇಂಚ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ ಆ್ಯಸ್ ಪರ್ ಅಲಾಯ್ ವೀಲು. ಆ್ಯಂಡ್ ಸಾಕಷ್ಟು ಸ್ಟಿಕ್ಕರಿಂಗ್ ಎಲ್ಲ ಮಾಡಿದ್ದಾರೆ. ಐಲ್ಯಾಂಡ್ ಟಾಪ್ ಆ್ಯಂಡ್ ಗಾಡಿ, 2015 ಮಾಡಲು, ಸೆಕೆಂಡ್ ಓನರು, 15 ಮಾಡಲ್ ಥರ್ಡ್ ಓನರ್ ಆ್ಯಕ್ಚುಲಿ ಇದು. 88,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಆ್ಯಂಡ್ ಇಂಟೀರಿಯರ್ ನೋಡ್ಬೋದು, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಇದರಲ್ಲೂ ಕೂಡ ಬರುವಂಥದ್ದು. ಐಲ್ಯಾಂಡ್ ಟಾಪ್ ಆ್ಯಂಡ್ ವೆಹಿಕಲ್, ಸ್ಪಾಯ್ಲರ್ ಕೂಡ ಆ್ಯಡ್ ಮಾಡಿದ್ದಾರೆ ಇದಕ್ಕೆ. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 5,35,000, ಆಲ್ಮೋಸ್ಟ್ ಫೈನಲ್ ಪ್ರೈಸ್ ಹೇಳ್ತಾ ಇರೋದು ಈ ಗಾಡಿದು. 15 ಮಾಡಲ್ಲು, ಥರ್ಡ್ ಓನರು, ಬಟ್ ಮಾಡಿಫಿಕೇಶನ್ ವರ್ತ್ ಆಫ್ ಆಲ್ಮೋಸ್ಟ್ 1 lakh ಫಿಟ್ಟಿಂಗ್ಸು ಇದರಲ್ಲಿ ಇರೋವಂಥದ್ದು. ಲೋನ್ ಕೂಡ ಆಗುತ್ತೆ, ಡೈರೆಕ್ಟಾಗಿ ವಿಸಿಟ್ ಮಾಡಿ. ಒಂದು 1 lakh ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಮಿಕ್ಕಿದ್ದನ್ನೆಲ್ಲ ಲೋನ್ ಮಾಡಿಕೊಡ್ತೀವಿ. ಅದೇ ಥರ ಯಾರಾದರೂ ಬಜೆಟಲ್ಲಿ ಒಂದು ಸ್ಮಾಲ್ ವೆಹಿಕಲ್ ನೋಡ್ತಾ ಇದ್ರೆ, ಆಲ್ಟೋ ನೋಡ್ತಾ ಇದ್ರೆ, ಸೊ ಆಲ್ಟೋ ಥರನೇ ನಿಮಗೆ A-ಸ್ಟಾರ್ ಸಿಗುತ್ತೆ, ಸಿಮಿಲರ್ ವೆಹಿಕಲ್ಲು, K ಸೀರೀಸ್ ಇಂಜಿನ್ ಇದು. 2011 ಮಾಡಲ್ಲು, ಸೆಕೆಂಡ್ ಓನರ್ ವೆಹಿಕಲ್ಲು, ಬರೀ 48,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಆಲ್ಮೋಸ್ಟ್ ಇದು ಸಿಟಿ ಯೂಸೇಜ್ಗೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ನಾನೇ ಪರ್ಸ್ನಲ್ ಯೂಸ್ ಮಾಡ್ತಾ ಇದ್ದೆ. ಆ ಥರ ಒಂದು ವೆಹಿಕಲ್ ಇದು. ಬರೀ 47,000 ಕಿಲೋಮೀಟರ್ ಡ್ರಿವನ್ ಆಗಿದೆ, 11 ಮಾಡಲ್, ಸೆಕೆಂಡ್ ಓನರ್, A-ಸ್ಟಾರು. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 2,25,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. i10 ಇನ್ನೂ ಒಂದಿದೆ ನೋಡಿ, 14 ಮಾಡಲ್, ಸೆಕೆಂಡ್ ಓನರ್, 78,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಆ್ಯಂಡ್ ಇಂಟೀರಿಯರ್ ಅಂತ ಬಂದಾಗ ಇದರಲ್ಲೂ ಕೂಡ ಬ್ಯೂಟಿಫುಲ್ ಲೆದರ್ ಅಪಲ್ಸ್ಟ್ರಿ ಇದೆ, ಬಟ್ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಡೋರ್ ಮೇಲೆ. ಸೊ ಇದನ್ನು ರಿಮೂವ್ ಮಾಡ್ಬೋದು, ಬಟ್ ಆಕ್ಸಿಡೆಂಟ್ ವೆಹಿಕಲ್ ಅಂತ ಫೀಲ್ ಮಾಡ್ತಾರೆ ಜನ ಅಂತ ಹೇಳ್ಬಿಟ್ಟು ನಾವು ಇವಾಗಲೇ ಪೇಂಟ್ ಮಾಡ್ಸೋಕ್ಕೆ ಹೋಗಿಲ್ಲ. ಒಂದ್ಸಲಿ ಗಾಡಿ ಬಂದು ಚೆಕ್ ಮಾಡ್ಕೊಳ್ಳಿ, ಅದ್ರ ಬೇಸಿಸ್ ಮೇಲೆ ನಾವು ನಿಮಗೆ ಪೇಂಟ್ ಬೇಕಾದ್ರೆ ಮಾಡಿಸ್ಕೊಡ್ತೀವಿ. ಬಟ್ ಕಂಪ್ಲೀಟ್ಲಿ ಜೆನ್ಯನ್ ಇದೆ, ಕಿಲೋಮೀಟರ್ ಕೂಡ ಜೆನ್ಯನ್ ಇದೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 3,30,000, ಆಲ್ಮೋಸ್ಟ್ ಫೈನಲ್ ಪ್ರೈಸ್ ಹೇಳ್ತಾ ಇರೋದು. ನೆಕ್ಸ್ಟ್ ವೆಹಿಕಲ್ಲು 2014 ಮಾಡಲ್ ಗ್ರ್ಯಾಂಡ್ i10 ನೋಡ್ತಾ ಇದ್ದೀರಾ. ಅವಾಗಲೇ ನಾರ್ಮಲ್ i10 ನೋಡಿದ್ರೆ ಬೇಸಿಕ್ ಮಾಡಲ್ಲು, ಬಟ್ ಇದು ಗ್ರ್ಯಾಂಡ್ i10 ಫುಲ್ಲಿ ಟಾಪ್ ಎಂಡು, ಆಸ್ಟಾ ವೇರಿಯಂಟು, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಅದು ಕೂಡ ಡೈಮಂಡ್ ಕಟ್ಟು, ಎಲ್ಲ ಫೀಚರ್ಸು ಬರುವಂಥದ್ದು. ಲೆದರ್ ಅಪಲ್ಸ್ಟ್ರಿ ತುಂಬಾ ಚೆನ್ನಾಗಿದೆ ಇದರಲ್ಲಿ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಎಲ್ಲ ಫೀಚರ್ಸು ಇರೋವಂಥದ್ದು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಫೈನಲ್ ಪ್ರೈಸು 4,30,000ಕ್ಕೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ಏನಾದರೂ ಒಂದು ಕಾಂಪ್ಯಾಕ್ಟ್ SUV ನೋಡ್ತಾ ಇದ್ದರೆ, ಪೆಟ್ರೋಲ್ ವೇರಿಯಂಟು, ಟೆರೆನೋ ಇದೆ, ನಿಸಾನ್ ಟೆರೆನೋ. ಸೊ ಇದು ಸೇಮ್ ಡಸ್ಟರನ್ನೇ, ಓನ್ಲಿ ಬ್ಯಾಡ್ಜಿಂಗ್ ಮಾತ್ರ ಚೇಂಜ್ ಆಗುವಂಥದ್ದು. ಪೆಟ್ರೋಲ್ 110 PS ಇದು. ಮೈಲೇಜ್ ಬಂದ್ಬಿಟ್ಟು ನಿಮಗೆ ಡೀಸೆಂಟ್ ಎನಫ್. XL ವೇರಿಯಂಟು, ಮಿಡ್ ವೇರಿಯಂಟು, ಏರ್ ಬ್ಯಾಗ್ ಕೂಡ ಬರುತ್ತೆ, ABS ಕೂಡ ಬರುತ್ತೆ, ಲೆದರ್ ಅಪಲ್ಸ್ಟ್ರಿ ಇದೆ. ಆ್ಯಂಡ್ ಡೈಮಂಡ್ ಸಿಸ್ಟಮ್, ಅಂದರೆ ಡೈಮಂಡ್ 2K ಸಿಸ್ಟಮ್ ಹಾಕಿದ್ದಾರೆ. ಸೊ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಎಲ್ಲ ಫೀಚರ್ಸು ಇದರಲ್ಲೂ ಕೂಡ ಬರುವಂಥದ್ದು. ಆ್ಯಂಡ್ ಅಲಾಯ್ ವೀಲ್ಸ್ ಚೆನ್ನಾಗಿದೆ ಇದರಲ್ಲಿ. ಆ್ಯಂಡ್ ಟೈರ್ಸು ಬ್ರ್ಯಾಂಡ್ ನ್ಯೂ ಹಾಕಿರುವಂಥದ್ದು, ಕಾಂಟಿನೆಂಟಲ್ ಟೈರ್ಸು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 4,00,000ಕ್ಕೆ ಫೈನಲ್ ಆಗುತ್ತೆ, ಫುಲ್ ಆ್ಯಂಡ್ ಫೈನಲ್ ಪ್ರೈಸ್ ಹೇಳ್ತಾ ಇರೋದು ಇದು. ಅದೇ ಥರ ಆ ಕಡೆ ನಿಮಗೆ ಕಂಪ್ಲೀಟ್ ಹ್ಯಾಚ್ ಬ್ಯಾಗ್ಗಳು ಅವೈಲೇಬಲ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಒಂದು ಎಕ್ಸೆಂಟ್ ನೋಡ್ಬೋದು ನೀವು. ಎಕ್ಸೆಂಟ್ ಬಂದ್ಬಿಟ್ಟು 2015 ಮಾಡಲು, ಸಿಂಗಲ್ ಓನರು, 75,000 ಕಿಲೋಮೀಟರ್ ಡ್ರಿವನ್ ಆಗಿದೆ, ಕಂಪ್ಲೀಟ್ಲಿ ಟಾಪ್ ಆ್ಯಂಡು, ಆಸ್ಟಾ ವೇರಿಯಂಟು. ಇದರಲ್ಲೂ ಕೂಡ ಅಲಾಯ್ ವೀಲ್ಸು, ಏರ್ ಬ್ಯಾಗು, ABS, ಲೆದರ್ ಅಪಲ್ಸ್ಟ್ರಿ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಎಲ್ಲ ಫೀಚರ್ಸು ಬರುವಂಥದ್ದು. ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 4,50,000. ಇದು ಎಕ್ಸೆಂಟು, ಪೆಟ್ರೋಲ್ ವೇರಿಯಂಟು. ಮೈಲೇಜ್ ಅಂತ ಬಂದಾಗ ಆಲ್ಮೋಸ್ಟ್ 15 ಕಿಲೋಮೀಟರ್ ತನಕ ನಿಮಗೆ ಹೈವೇಲಿ ಬರುವಂಥದ್ದು. ಸೊ ಲಾಸ್ಟ್ ಟೈಮ್ ಕೂಡ ಮಹೇಂದ್ರ XUV 500 ವಿಡಿಯೋದಲ್ಲಿ ಹಾಕಿದ್ವಿ, ಅದು ಸೇಲ್ ಆಯಿತು. ಇವಾಗ ಇನ್ನೊಂದು ಗಾಡಿ ಬಂದಿದೆ, ಇದು ವಿತ್ ಸನ್ರೂಫ್ ವೇರಿಯಂಟೇ, W10 ವೇರಿಯಂಟು,
2016 ಮಾಡಲು, 18 ರಿಜಿಸ್ಟ್ರೇಷನ್ನು, ಡೀಸೆಲ್ಲು, ಒಳ್ಳೆ ಮೈಲೇಜ್ ಬರುತ್ತೆ. ಸೆಕೆಂಡ್ ಓನರು, 1,15,000 ಕಿಲೋಮೀಟರ್ ಡ್ರಿವನ್ನು. ಆ್ಯಂಡ್ ಇಂಟೀರಿಯರ್ ಚೆಕ್ ಮಾಡ್ಕೋಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಕ್ರೂಸ್ ಕಂಟ್ರೋಲು, ಆಟೋ ಫೋಲ್ಡಿಂಗ್ ವಾರ್ BMSು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ಮು ಎಲ್ಲ ಫೀಚರ್ಸು ಬರುತ್ತೆ. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 9,50,000, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ. ಆ್ಯಂಡ್ ಒಳ್ಳೆ ಗಾಡಿ ವೈಟ್ ಕಲರಲ್ಲಿ ಚೆನ್ನಾಗಿದೆ. ಅದೇ ಥರ ಇಕೋಸ್ಪೋರ್ಟ್ ಏನಾದರೂ ನೋಡ್ತಾ ಇದ್ದರೆ, ಒಂದು ಇಕೋಸ್ಪೋರ್ಟ್ ಇದೆ 2014 ಮಾಡಲ್ಲು, ಸೆಕೆಂಡ್ ಓನರು, 90,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಟೈಟಾನಿಯಂ ವೇರಿಯಂಟ್ ಇದು, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಡೀಸೆಲ್ ವೇರಿಯಂಟು. ಸೊ ಲಾಸ್ಟ್ ಟೈಮು 3 ಇಕೋಸ್ಪೋರ್ಟ್ ಇತ್ತು, ಅದರಲ್ಲೆಲ್ಲ ಸೋಲ್ಡ್ ಔಟ್ ಆಗಿ ಇದೊಂದು ಗಾಡಿ ಆ್ಯಕ್ಚುಲಿ ಲೋನ್ಗೆ ಹೋಗಿತ್ತು. ಲೋನು ಅವ್ರಿಗೆ ಒಂದು ಶ್ಯೂರಿಟಿ ಕೊಟ್ಟಿಲ್ಲ ಅಂದ್ಬಿಟ್ಟು ಲೋನ್ ಆಗಲಿಲ್ಲ. ಸೊ ಹಂಗಾಗಿ ಇದು ಹಿಂಗೆ ಇದೆ. ಬಟ್ ಒಳ್ಳೆ ಗಾಡಿ, ತುಂಬಾ ಚೆನ್ನಾಗಿದೆ. ಇದರಲ್ಲಿ ಆಕ್ಸೆಸರೀಸ್ ವರ್ತ್ ಆಫ್ ಆಲ್ಮೋಸ್ಟ್ 30,000 ಇದರಲ್ಲಿ ಹಾಕಿರುವಂಥದ್ದು. ಯಾಕೆಂದರೆ ಸ್ಕಫ್ ಪ್ಲೇಟ್ ಆಗಿರ್ಬೋದು, ಹಿಂದೆಗಡೆ ರಿಫ್ಲೆಕ್ಟರ್ ಲೈಟ್ ಆಗಿರ್ಬೋದು ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಲೆದರ್ ಅಪಲ್ಸ್ಟ್ರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಬ್ಯೂಟಿಫುಲ್ ಲೆದರ್ ಅಪಲ್ಸ್ಟ್ರಿ ಇದೆ. ಆ್ಯಂಡ್ ಸ್ಕಫ್ ಪ್ಲೇಟ್ ಬಂದ್ಬಿಟ್ಟು ಇಲ್ಯುಮಿನೇಟ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿದೆ ಇಂಟೀರಿಯರು. ಸೊ ಈ ಗಾಡಿಯ ಪ್ರೈಸ್ ಬಂದ್ಬಿಟ್ಟು 5,50,000 ಹೇಳ್ತಿರೋದು. ಬಟ್ ಫುಲ್ ಆ್ಯಂಡ್ ಫೈನಲ್ ಪ್ರೈಸು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ 5,35,000ಕ್ಕೆ ಫೈನಲ್ ಆಗುತ್ತೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ. ಆ್ಯಂಡ್ ಗಾಡಿ ಅಂತೂ ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ವರ್ನಾ ಡೀಸೆಲ್ ವೆಹಿಕಲ್ಗೆ, ಅದು ಕೂಡ ಓಲ್ಡ್ ಶೇಪ್ಗೆ ತುಂಬಾ ಡಿಮ್ಯಾಂಡ್ ಇದೆ. ನಮ್ಮ ಹತ್ರ ಒಂದು 7 ಮಾಡಲ್ ವರ್ನಾ ಡೀಸೆಲ್ ವೆಹಿಕಲ್ ಇದೆ, 7 ಮಾಡಲು. ಆ್ಯಂಡ್ ಥರ್ಡ್ ಓನರ್ ವೆಹಿಕಲ್, ಬಟ್ ನೀಟಾಗಿ ಮೇಂಟೈನ್ ಆಗಿದೆ. ನೋಡ್ತಿರ್ಬೋದು ಗಾಡಿಯ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ನಮ್ಮ ಮ್ಯಾನೇಜರ್ದೇ ಗಾಡಿ ಇದು. ಸೊ ಯಾರಾದರೂ ಬೇಕು ಅನ್ನೋರು ಡೈರೆಕ್ಟಾಗಿ ವಿಸಿಟ್ ಮಾಡಿ, ಒಳ್ಳೆ ಪ್ರೈಸಿಂಗಲ್ಲಿ ಮಾಡಿಕೊಡ್ತಾರೆ. ಸೊ ಡೈರೆಕ್ಟ್ ನಮ್ಮ ಮ್ಯಾನೇಜರ್ದೇ ಆಗಿರೋದ್ರಿಂದ ಬನ್ನಿ, ಕುತ್ಕೊಳ್ಳಿ, ಮಾತಾಡ್ಕೊಳ್ಳಿ. ಎಷ್ಟು ಬೆಸ್ಟ್ ಪ್ರೈಸ್ ಆಗುತ್ತೆ ಅಷ್ಟು ಬೆಸ್ಟ್ ಪ್ರೈಸು ಮಾಡಿಕೊಡ್ತಾರೆ. ನೀವೇನಾದರೂ ಸೆಲೆರಿಯೋ ನೋಡ್ತಾ ಇದ್ದರೆ, ಮ್ಯಾನ್ಯುಯಲ್ ಬೇಕಂದರೆ ಮ್ಯಾನ್ಯುಯಲ್ ಅವೈಲೇಬಲ್ ಇದೆ. ಹಾಗೆ ಆಟೋಮೆಟಿಕ್ ಕೂಡ ಅವೈಲೇಬಲ್ ಇರುವಂಥದ್ದು. ಇದು 78,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸಿಂಗಲ್ ಓನರು, ಪೆಟ್ರೋಲ್ ಇಂಜಿನು, 2014 ಮಾಡಲ್ಲು. ಆ್ಯಂಡ್ ಆಟೋಮೆಟಿಕ್ಕು AMT ಗೇರ್ ಬಾಕ್ಸ್ ಇದು. ಆ್ಯಂಡ್ ನೋಡ್ಬೋದು ಗಾಡಿಯ ಕಂಡೀಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಗಾಡಿಯ ಪ್ರೈಸ್ ಬಂದ್ಬಿಟ್ಟು ಸಿಂಗಲ್ ಓನರ್ ಆಗಿರೋದ್ರಿಂದ 3,80,000 ಹೇಳ್ತಾ ಇದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ. ಅದೇ ಥರ ಇನ್ನೊಂದು ಗಾಡಿ ಇದೆ, ಮ್ಯಾನ್ಯುಯಲ್ ಬೇಕು ಅನ್ನೋರಿಗೆ ಮ್ಯಾನ್ಯುಯಲ್ ಇದೆ. 2019 ಮಾಡಲ್ಲು, ಸೆಲೆರಿಯೋ X ಇದು. X ಅಂತ ಬಂದಾಗ ಈ ಒಂದು ಪೋರ್ಷನ್ ಎಲ್ಲ ಡಿಫ್ರೆಂಟಾಗಿ ಬರುತ್ತೆ. ಆ್ಯಂಡ್ ಸೆಕೆಂಡ್ ಓನರ್ ವೆಹಿಕಲ್ ಇದು. 62,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಇಂಟೀರಿಯರ್ ಚೆಕ್ ಮಾಡ್ಬೋದು. ಲೆದರ್ ಅಪಲ್ಸ್ಟ್ರಿ ಇದೆ. ಆ್ಯಂಡ್ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲೂ ಕೂಡ. ಆ್ಯಂಡ್ AC ಬರುತ್ತೆ. ಎಲ್ಲ ಫೀಚರ್ಸು ಬರುವಂಥದ್ದು, ಬೇಸಿಕ್ ಫೀಚರ್ಸು. 4,50,000 ಹೇಳ್ತಿರೋದು. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. 19 ಮಾಡಲ್ ಸೆಲೆರಿಯೋ ಬರೀ 4,50,000 ಸಿಗ್ತಾ ಇದೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡಿಕೊಡ್ತೀವಿ. ಡೈರೆಕ್ಟಾಗಿ ವಿಸಿಟ್ ಮಾಡಿ. ಅದೇ ಥರ ಒಂದು i20 ಇದೆ. i20 ಬಂದ್ಬಿಟ್ಟು 13 ಮಾಡಲ್ ಸಿಂಗಲ್ ಓನರ್, 74,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 3,85,000ಕ್ಕೆ ಫೈನಲ್ ಆಗುತ್ತೆ. ಮ್ಯಾಗ್ನಾ ಪೆಟ್ರೋಲ್ ಇದು. ಮ್ಯಾಗ್ನಾ ಆಪ್ಷನಲ್ ಆಗಿರೋದ್ರಿಂದ ಎಲ್ಲ ಫೀಚರ್ಸ್ ಇದರಲ್ಲೂ ಕೂಡ ಆಟೋ ಫೋಲ್ಡಿಂಗ್ ವಾರ್ BMSು, 4 ಪವರ್ ವಿಂಡೋಸ್, AC ಎಲ್ಲ ಫೀಚರ್ಸು ಬರೋವಂಥದ್ದು. ನೆಕ್ಸ್ಟ್ ಒಂದು i10 ಇದೆ. i10 ಅಂತ ಬಂದಾಗ ಈ ಗಾಡಿ 9 ಮಾಡಲು, ಸೆಕೆಂಡ್ ಓನರು, 74,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 2,20,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬಟ್ ಇದಕ್ಕೆ FC ಲ್ಯಾಬ್ಸ್ ಆಗಿದೆ. FC ಮಾಡಿಸಿ ಕೊಡ್ತೀವಿ. 2,20,000ಕ್ಕೆ ನೆಗೋಷಿಯಬಲ್ ಮಾಡಿದ್ರೆ FC ನೀವು ಮಾಡಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒಂದು ಸ್ಯಾಂಟ್ರೋ ಇದೆ, ನೋಡ್ತಿರ್ಬೋದು. ಸ್ಯಾಂಟ್ರೋ ಅಂತ ಬಂದಾಗ 5 ಮಾಡಲ್ ಸ್ಯಾಂಟ್ರೋ ನೋಡ್ತಾ ಇದ್ದೀರಾ, ಸಿಂಗಲ್ ಓನರು. ಸೊ ಇದರಲ್ಲಿ ಪವರ್ ವಿಂಡೋಸು, ಫ್ರಂಟ್ 2 ಮಾತ್ರ ಬರುತ್ತೆ. 1,45,000ಕ್ಕೆ ಫೈನಲ್ ಆಗುತ್ತಿದ್ದು. ಆ್ಯಕ್ಚುಲಿ ಪವರ್ ವಿಂಡೋಸ್ ಫ್ರಂಟ್ 2 ಕೂಡ ಬರಲ್ಲ ಅನ್ಸುತ್ತೆ ಇದರಲ್ಲಿ. ಒಂದ್ಸಲಿ ಚೆಕ್ ಮಾಡೋಂತಡೀರಿ. ಹೌದು, ಫ್ರಂಟ್ 2 ಕೂಡ ನಿಮಗೆ ಪವರ್ ವಿಂಡೋಸ್ ಬರಲ್ಲ. ಇದು ಬೇಸಿಕ್ ವೇರಿಯಂಟು. ಬಟ್ ಇಂಜಿನ್ ಅಂತೂ ಸೂಪರ್ ಆಗಿದೆ. ಸಿಂಗಲ್ ಓನರು, ಬರೀ 92,000 ಕಿಲೋಮೀಟರ್ ಓಡಿರುವಂಥದ್ದು. 1,45,000ಕ್ಕೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ಒಂದು ಫೀಗೋ ಇದೆ, ನೋಡ್ತಿರ್ಬೋದು. 10 ಮಾಡಲ್ ಫೀಗೋ ನೋಡ್ತಾ ಇದ್ದೀರಾ, ಫೋರ್ಡ್ ಫೀಗೋ. ಇದು ಮಿಡ್ ವೇರಿಯಂಟ್, ಇದು ZXi ವೇರಿಯಂಟು, ಪೆಟ್ರೋಲ್ ವೇರಿಯಂಟು. 1,90,000ಕ್ಕೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ಒಂದು ಸ್ಕಾಲಾ ಇದೆ, 14 ಮಾಡಲ್ ಸಿಂಗಲ್ ಓನರ್ ಸ್ಕಾಲಾ ನೋಡ್ತಾ ಇದ್ದೀರಾ. ಇದು ಬಂದ್ಬಿಟ್ಟು 63,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಗಾಡಿ ಆ್ಯಕ್ಚುಲಿ ಬಿಲ್ಡಿಂಗ್ ಕೆಲಸ ನಡೀತಿರೋದ್ರಿಂದ ಸ್ವಲ್ಪ ಧೂಳಾಗಿದೆ. 3,25,000 ಆಲ್ಮೋಸ್ಟ್ ಫೈನಲ್ ಪ್ರೈಸು. ಡೈರೆಕ್ಟಾಗಿ ವಿಸಿಟ್ ಮಾಡಿ. ಗಾಡಿ ಅಂತೂ ಎಕ್ಸಲೆಂಟ್ ಆಗಿದೆ. ನೀವು ಬಂದಾಗ ಕ್ಲೀನಾಗಿ ವಾಶ್ ಮಾಡಿ ಟೆಸ್ಟ್ ಡ್ರೈವ್ ಕೊಡ್ತೀವಿ. ಎಲ್ಲ ಗಾಡಿನೂ ಟೆಸ್ಟ್ ಡ್ರೈವ್ ಮಾಡಿ ಫಸ್ಟು. ಸೊ ಎಲ್ಲೇ ಹೋದರೂ ಅಷ್ಟೇ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಗಾಡಿ ಇಷ್ಟ ಆದರೆ ಮಾತ್ರ ಬುಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಮ್ಮಲ್ಲಿ ನೀವು ಬುಕ್ ಮಾಡಿದ್ರು ಕೂಡ ಗಾಡಿ ಇಷ್ಟ ಆಗಿದೆ, ಬುಕ್ ಮಾಡಿದ್ದೀರಾ, ಬಟ್ ಇಟ್ ಈಸ್ ನಾಟ್ ಎ ಮ್ಯಾಟರ್ ಆಫ್ 1 or 2 rupees, ₹1 ₹2 ವ್ಯವಹಾರ ಅಲ್ಲ ಅದು. ಸೊ ಲಕ್ಷ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ನಿಮಗೆ ಆಲ್ಮೋಸ್ಟ್ 3 days ಟೈಮ್ ಕೊಡ್ತೀವಿ. 3 days ಒಳಗಡೆ ಆರಾಮಾಗಿ ನೀವು ಕ್ಯಾನ್ಸಲ್ ಮಾಡಿಕೊಂಡು ಫುಲ್ ರೀಫಂಡ್ ತೊಗೋಬೋದು. ಆ ಒಂದು ಆಪ್ಷನ್ ಕೂಡ ನಾವು ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಗಾಡಿ ತೊಗೊಂಡು ಹೋಗಿದ್ದೀರಾ, ಗಾಡಿ ಇಷ್ಟ ಆಗ್ತಾ ಇಲ್ಲ, ಏನೋ ಒಂದು ಪರ್ಪಸ್ಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ವಿತಿನ್ 7 days ಬೇಕಾದರೆ ನಿಮಗೆ ರೀಪ್ಲೇಸ್ಮೆಂಟ್ ಕೂಡ ಮಾಡಿಕೊಡ್ತೀವಿ. ಅಂದರೆ ಬೇರೆ ಎಕ್ಸ್ಚೇಂಜ್ ಬೇಕಾದ್ರೆ ಮಾಡಿಕೊಡ್ತೀವಿ. ಆ ಒಂದು ಆಪ್ಷನ್ ಕೂಡ ಕೊಡ್ತೀವಿ.
ಸೊ ಒಟ್ಟಿನಲ್ಲಿ ನಿಮ್ಗೊಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಆ್ಯಂಡ್ ಆಕ್ಸಿಡೆಂಟ್ ಫ್ರೀ ಕಾರ್ಗಳು, ನಾನ್ ಮೀಟರ್ ಟೆಂಪರ್ಡು, ವಿತ್ ಸರ್ವಿಸ್ ಹಿಸ್ಟ್ರಿ ಇರುವಂತಹ ಕಾರ್ಗಳು, ಸೊ ಈ ಥರ ಕಾರ್ಗಳನ್ನ ನಾವು ಫೋಕಸ್ ಮಾಡಿ ಮಾರ್ತಾ ಇದ್ದೀವಿ. ಸೊ ನಿಮ್ಮ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಇದೇ ಥರ ಸಪೋರ್ಟ್ ಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಇವಾಗ ಆ್ಯಸ್ ಆಫ್ ನಾವು ಫುಲ್ ಪ್ಲೆಡ್ಜಲ್ಲಿ ಪಾರ್ಕ್ ಆ್ಯಂಡ್ ಸೇಲ್ ಒಂದು ಏನು ಕಾನ್ಸೆಪ್ಟ್ ಇದೆ ಅದನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿ. ಪಾರ್ಕ್ ಆ್ಯಂಡ್ ಸೇಲ್ ಅಂತ ಹೇಳಿದ್ರೆ ಬೇಸಿಕಲಿ ಮುಂಚೆ ಹೆಂಗೆ ನಡೀತಾ ಇತ್ತು ಬಿಸ್ನೆಸ್ಸು, ಸೊ ಈ ಯೂಸ್ಡ್ ಕಾರ್ ಬಿಸ್ನೆಸ್ ನಡೀತಿದ್ದೇ ಮುಂಚೆ ಬಂದ್ಬಿಟ್ಟು ಒಬ್ಬರು ಇರ್ತಿದ್ರು ಯೂಸ್ಡ್ ಕಾರ್ ಡೀಲರು, ಅವರು ಕಸ್ಟಮರ್ ಗಾಡಿಗಳನ್ನ ಇಟ್ಕೊಂಡು ಸೇಲ್ ಮಾಡ್ತಾಯಿದ್ರು, ಕಮಿಷನ್ ತೊಗೊತಾಯಿದ್ರು. ಇಷ್ಟೇ ನಡೀತಿದ್ದು, ಯೂಸ್ ಮಾರ್ಜಿನ್ಸ್ ಅಂತ ಇರ್ತಿರಲಿಲ್ಲ. ಸೊ ಇವಾಗ ಕಸ್ಟಮರ್ಗೆ ಅನಿವಾರ್ಯದಿಂದ ಎಷ್ಟೊಂದು ಜನ ಮಾರ್ತಾರೆ, ಅವಾಗ ಬೇಕಾದ್ರೆ ತೊಗೊಂಡು ಮಾರೋಣ, ಸೊ ಅದನ್ನು ಬೇಕಾದ್ರೆ ಮಾಡೋಣ. ಅದ್ರ ಜೊತೆಗೆ ಪಾರ್ಕ್ ಆ್ಯಂಡ್ ಸೇಲ್ ಮಾಡೋದ್ರಿಂದ ಕಸ್ಟಮರ್ಗೆ ಮತ್ತು ಈ ಒಂದು ಸೆಲ್ಲರ್ಗೆ ಇಬ್ರಿಗೂ ಬೆನಿಫಿಟ್ ಇರೋದ್ರಿಂದ ಅದನ್ನು ಫೋಕಸ್ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಮಾಡ್ತಾಯಿದ್ದೀವಿ. ಸೊ ಇದನ್ನು ಮಾಡೋದ್ರಿಂದ ನಿಮಗೂ ಬೆನಿಫಿಟ್ ಆಗುತ್ತೆ ಆ್ಯಂಡ್ ಬೈಯರ್ಗೂ ಬೆನಿಫಿಟ್ ಆಗುತ್ತೆ, ಸೆಲ್ಲರ್ಗೂ ಬೆನಿಫಿಟ್ ಆಗುತ್ತೆ. ಎಕ್ಸಾಂಪಲ್ಗೆ ಅವಾಗಲೇ ಹೇಳಿದ್ದೀನಿ ನಿಮಗೆ, 5 ಲಕ್ಷಕ್ಕೆ ಮಾರ್ಕೆಟ್ ಪ್ರೈಸ್ ಇದೆ ಅಂತ ಹೇಳಿದ್ರೆ ನೀವು ಡೀಲರ್ಗೆ ಕೊಡ್ತೀರಾ ಅಂತ ಹೇಳಿದ್ರೆ 4,50,000ಕ್ಕೆ ತೊಗೋತಾರೆ, ಅದನ್ನು 5 ಲಕ್ಷಕ್ಕೆ ಮಾರ್ತಾರೆ. ಅದ್ರ ಬದಲಿಗೆ ನಮ್ಮ ಹತ್ರ ತೊಗೊಂಬಂದರೆ ಡೈರೆಕ್ಟಾಗಿ ನಿಮಗೆ 4.8 lakhs ತನಕ, ಅಂದರೆ 30,000 ಜಾಸ್ತಿನೇ ಕೊಡಿಸ್ತೀವಿ. ಇಲ್ಲಿ ನಿಮಗೆ 30,000 ಜಾಸ್ತಿ ಸಿಕ್ತು, ಜೊತೆಗೆ ಬೈಯರ್ಗೆ 20,000 ಕಡಿಮೆಗೆ ಗಾಡಿ ಸಿಕ್ತು. ಸೊ ಇಬ್ರಿಗೂ ಕೂಡ ವಿನ್ ವಿನ್ ಸಿಚುಯೇಷನ್ನು. ಸೊ ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಕಾರ್ ದುನಿಯಾಗೆ. ಯಾವುದೇ ಥರ ಪಾರ್ಕ್ ಆ್ಯಂಡ್ ಸೇಲ್ ವೆಹಿಕಲ್ ಇದ್ರೂ ಕೂಡ ನಾವು ಪಾರ್ಕ್ ಆ್ಯಂಡ್ ಸೇಲ್ ಮಾಡಿ ಆದಷ್ಟು ಬೇಗ ಸೇಲ್ ಮಾಡಿಕೊಡ್ತೀವಿ. ಯಾಕೆಂದರೆ ಮಾರ್ಕೆಟಿಂಗ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪಾರ್ಕ್ ಆ್ಯಂಡ್ ಸೇಲ್ಗೆ ಯಾವುದೇ ರೀತಿ ನಿಮಗೆ ಪಾರ್ಕಿಂಗ್ ಚಾರ್ಜಸ್ಸು ಇರೋದಿಲ್ಲ. ಡೈರೆಕ್ಟಾಗಿ ತೊಗೊಂಬಂದು ಬಿಡ್ಬೋದು. ನಿಮ್ಗೆ ಇಷ್ಟ ಆದಾಗ, ಅಂದರೆ ಅಕಸ್ಮಾತ್ ನಿಮ್ಗೆ ಏನಾದರೂ ಬೇಡ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಬೇಕಾದ್ರೆ ಗಾಡಿನ ವಾಪಸ್ ತೊಗೊಂಡು ಹೋಗ್ಬೋದು. ಈ ಒಂದು ಆಪ್ಷನ್ ಕೂಡ ಇರುತ್ತೆ. ಸೊ ಡೈರೆಕ್ಟಾಗಿ ವಿಸಿಟ್ ಮಾಡಿ ಕಾರ್ ದುನಿಯಾಗೆ. ಇಲ್ಲಾಂದರೆ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.